ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬೇಕಾಗಿರುವಂಥ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ಬೇಳೆಕಾಳು, ಹಸಿರುಕಾಳು, ಟೊಮೊಟೊ, ಉಪ್ಪು, ಈರುಳ್ಳಿ, ಮೆಣಸಿನಕಾಯಿ, ಎಣ್ಣೆ, ತೆಂಗಿನಕಾಯಿ. ಖಾರ ತಯಾರಿಸಲು ಬೇಕಾದ ಸಾಮಗ್ರಿಗಳು: ಮೆಣಸಿನಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಮತ್ತು ಉಪ್ಪು. ಈಗ ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರನ್ನು ರೆಡಿ ಮಾಡೋಣ. ಮೊದಲಿಗೆ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಬೇಳೆಕಾಳು, ಹಸಿರು ಕಾಳು, ನೀರು ಮತ್ತು ತೊಳೆದಿರುವಂತಹ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಸ್ಟವನ್ನು ಆನ್ ಮಾಡಿ ಕುಕ್ಕರ್ನ ಸ್ಟವ್ ಮೇಲಿಟ್ಟು ವಿಷಲ್ ಬರೋವರೆಗೆ ಬೇಯಿಸ್ಕೊತಾ ಇದ್ದೀನಿ. ನಂತರ ಸ್ಟವನ್ನು ಆಫ್ ಮಾಡಿ ಕುಕ್ಕರನ್ನು ಆರೋದಕ್ಕೆ ಬಿಟ್ಟು ಮತ್ತೊಂದು ಕಡೆ ಖಾರ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯನ್ನು ಹುರ್ಕೊಂಡು ಮೆಣಸಿನ್ಕಾಯಿ ಆರಿದ ನಂತರ ಒಂದು ಜಾರ್ಗೆ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಇವುಗಳನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಇದು ಪೌಡರ್ ಆದ ನಂತರ ಜಾರ್ಗೆ ಮತ್ತೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಸಾಂಬಾರ್ ಖಾರ ರೆಡಿಯಾಗಿದೆ. ಈಗ ಕುಕ್ಕರ್ ವಿಷಲ್ ಹೋಗಿದೆಯಾ ಚೆಕ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡ್ಕೋಬೇಕು. ನೋಡಿ, ಬೇಳೆಕಾಳು ತುಂಬ ಬೆಂದಿಲ್ಲ, ಸ್ವಲ್ಪ ಅರ್ಧಂಬರ್ಧಂ ಬೆಂದಿರೋ ಹಾಗೆ ಬೇಯಿಸ್ಕೋಬೇಕು. ತುಂಬ ಬೆಂದರೆ ಸೊಪ್ಪು ರುಚಿಗೆ ಚೆನ್ನಾಗಿರೋದಿಲ್ಲ. ಈಗ ಟೊಮೊಟೊ ಹಣ್ಣನ್ನು ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ ಸ್ಟವನ್ನು ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ತೊಳೆದಿರುವಂತಹ ನುಗ್ಗೆ ಸೊಪ್ಪನ್ನು ಬೇಯೋದಕ್ಕೆ ಬಿಡಬೇಕು. ನುಗ್ಗೆ ಸೊಪ್ಪು ಬೇಯಬೇಕಾದ್ರೆ ಕುಕ್ಕರನ್ನು ಕ್ಲೋಸ್ ಮಾಡಬಾರ್ದು. ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಒಂದು 15 ನಿಮಿಷ ನುಗ್ಗೆ ಸೊಪ್ಪನ್ನು ಬೇಯೋದಕ್ಕೆ ಬಿಡಿ. ಈಗ ನೋಡಿ, ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನುಗ್ಗೆ ಸೊಪ್ಪನ್ನು ಸ್ವಲ್ಪ ತೊಗೊಂಡು ತಿಂದು ನೋಡಿ. ಬೆಂದಿದ್ರೆ ಆ ನುಗ್ಗೆ ಸೊಪ್ಪನ್ನು ಸೊಪ್ಪು ಸೋರುವಂಥ ಪಾತ್ರೆಗೆ ಬಸ್ಕೋಬೇಕು. ಈ ರೀತಿ ಬಸ್ಕೊಂಡಾದ್ಮೇಲೆ ನಾವು ಸೊಪ್ಪು ನೀರು ಸೋರೋದಕ್ಕೆ ಇಟ್ಬಿಟ್ಟು ಮತ್ತೊಂದು ಕಡೆ ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಕಟ್ ಮಾಡಿರುವಂಥ ಈರುಳ್ಳಿ, ಮೆಣಸಿನಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಬೇಯಿಸಿ ಸೋಸಿರುವಂತಹ ನುಗ್ಗೆ ಸೊಪ್ಪನ್ನು ಸೇರಿಸ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ಅದಕ್ಕೆ ತುರಿದಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನುಗ್ಗೆ ಸೊಪ್ಪು ಪಲ್ಯ ರೆಡಿಯಾಗಿದೆ. ಈಗ ಬಸ್ದಿರುವಂತಹ ಸೊಪ್ಪಿನ ರಸಕ್ಕೆ ಸ್ಮ್ಯಾಶ್ ಮಾಡಿರುವಂತಹ ಟೊಮೊಟೊ ಹಣ್ಣನ್ನು ಸೇರಿಸಿದ್ರೆ ಉಪ್ಪು ಸಾಂಬಾರ್ ರೆಡಿಯಾಗಿದೆ. ನೋಡಿ, ರುಚಿಯಾದ ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರ್ ಸಿದ್ಧವಾಗಿದೆ. ಸೊಪ್ಪಿನಲ್ಲಿ ವಿಟಮಿನ್ಗಳು, ಕ್ಯಾಲ್ಶಿಯಂ ಅಧಿಕವಾಗಿದ್ದು ಇದರ ನಿರಂತರ ಸೇವನೆ ಆರೋಗ್ಯಕ್ಕೆ ತುಂಬ ಉಪಯುಕ್ತ. ಹಾಗೆ ಉಪ್ಪು ಸಾಂಬಾರನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ಸಹಕಾರಿಯಾಗುತ್ತೆ. ನಾನು ಮಾಡಿರುವಂತಹ ನುಗ್ಗೆ ಸೊಪ್ಪಿನ ಉಪ್ಪು ಸಾರು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.